ನಗುಮುಖದ ಅರಸ. ಆ ನಗುವನ್ನು ನೋಡ್ತಾ ಇದ್ರೆ ಇನ್ನೂ ಮರೆಯೋಕ್ಕಾಗಲ್ಲ ರೀ. ಆ ರೀತಿಯಾದಂಥ ಮನುಷ್ಯ, ಜೊತೆಗೆ ನಡ್ಕೊಂಡಿರುವಂಥ ರೀತಿಯೂ ಹಾಗೆ ಇದ್ದಂಥ ವ್ಯಕ್ತಿ. 4 ವರ್ಷ ಆಯ್ತು ಅವ್ರನ್ನ ಕಳ್ಕೊಂಡು. ಅನ್ನಿಸ್ತಾನೇ ಇಲ್ಲ, ಜೊತೆಗಿದ್ದಾರೆ ಅಂತ ಅನಿಸ್ಬಿಡುತ್ತೆ, ಕಾರಣ ಅವರ ಹಾಡು, ಅವರ ಚಿತ್ರಗಳನ್ನು ನೋಡ್ತಾ ಇದ್ದಾಗ. ಬಟ್ ಅವರಿಲ್ಲ ಅನ್ನುವಂತಹ ನೋವು ಕಾಡುತ್ತೆ, ದೈಹಿಕವಾಗಿ ಮಾನಸಿಕವಾಗಿ ಜೊತೆಯಲ್ಲಿದ್ದಾರೆ ಅಂತ ಅನಿಸುತ್ತೆ. ಇವತ್ತು 4ನೇ ವರ್ಷದ ಪುಣ್ಯಸ್ಮರಣೆ, ಹಾಗಾಗಿ ಅವರ ಸಮಾಧಿಯ ಬಳಿ ಇವತ್ತು ಎಲ್ಲ ರೀತಿಯಾದಂಥ ಪೂಜೆಯನ್ನು ನೆರವೇರಿಸಿದರು. ಅವರ ಅಭಿಮಾನಿಗಳೆಲ್ಲ ಜಿಲ್ಲೆಗಳಿಂದಲೂ ಕೂಡ ಇವತ್ತು ಆಗಮಿಸಿದರು. ಹೇಗೆ ನಡೀತಿ ಇವತ್ತು ಕಾರ್ಯಕ್ರಮ ನೋಡಿ. ನಗುಮೊಗದ ಒಡೆಯ ಅಪ್ಪು 4ನೇ ಪುಣ್ಯಸ್ಮರಣೆ. ರಾಜ್ ಕುಟುಂಬಸ್ಥರು, ಅಭಿಮಾನಿಗಳಿಂದ ಪೂಜೆ. ನಗುಮೊಗದ ಅರಸ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಭೌತಿಕವಾಗಿ ನಮ್ಮನ್ನು ಮರೆಯಾಗಿ 4 ವರ್ಷವಾಯಿತು. 4ನೇ ವರ್ಷದ ಪುಣ್ಯಸ್ಮರಣೆಯ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಕಂಠೀರವ ಸ್ಟುಡಿಯೋಗೆ ಆಗಮಿಸಿ ನಮನ ಸಲ್ಲಿಸಿದರು. ಅಪ್ಪು ಸಮಾಧಿಯನ್ನ ವಿಶೇಷ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಕುಟುಂಬಸ್ಥರು ಅಪ್ಪುಗೆ ಇಷ್ಟವಾದ ಖಾದ್ಯಗಳನ್ನಿಟ್ಟು ಪೂಜೆ ನೆರವೇರಿಸಿದರು. ರಾಘವೇಂದ್ರ ರಾಜ್ಕುಮಾರ್ ದಂಪತಿ, ಅಶ್ವಿನಿ ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಯುವರಾಜ್ ಕುಮಾರ್, ವಿನಯ್ ರಾಜ್ಕುಮಾರ್, ಅಪ್ಪು ಅಕ್ಕ ಲಕ್ಷ್ಮಿ ಸೇರಿದಂತೆ ಇಡೀ ದೊಡ್ಡಮನೆಯ ಕುಟುಂಬಸ್ಥರು ಭಾಗಿಯಾಗಿ ಅಪ್ಪು ಪುಣ್ಯಸ್ಮರಣೆಯ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಪೂಜೆ ಬಳಿಕ ಮಾತನಾಡಿದ ಶಿವಣ್ಣ, ಅಪ್ಪು ನೆನಪು ಮಾಡಿಕೊಂಡಿದ್ದಾರೆ. ಏನು ಕಮ್ಮಿ ಆಗುತ್ತೆ, ಅದು 4 ವರ್ಷ ಅಲ್ಲ, ಎಷ್ಟೇ ವರ್ಷಗಳಾದ್ರೂ ಏನಂತೀವಿ, ಒಂದು ವ್ಯಕ್ತಿತ್ವದ ಒಂದು ಇದೆಯಲ್ಲ, ಅದು ಯಾವಾಗಲೂ ಕಮ್ಮಿ ಆಗಲ್ಲ. ಯಾಕಂದ್ರೆ ಆ ಥರ ಒಂದು ಹೆಸರು ಅಲ್ಲ, ಹೆಸರು ಅನ್ನೋದಕ್ಕಿಂತ ಆ ಥರ ಒಂದು ಮನುಷ್ಯ, ಒಂದು ಹ್ಯೂಮನ್ ಹಂಗಾಗಕ್ಕೆ ಒಂದು ಅಪರೂಪ. ಕೆಲವು ವ್ಯಕ್ತಿಗಳಿಗೆ ಹಂಗೆ ಬರೋದು ನೋಡಿ, ಅಪ್ಪಾಜಿ, ಅಪ್ಪು, ಆ ಥರ ವ್ಯಕ್ತಿಗಳಿಗೆ ಆ ಥರ ಆಗೋದು. ಅದು ಯಾವಾಗ ನಾವು ಏನು ಹೇಳೋಕ್ಕೆ ಆಗಲ್ಲ, ಏನು ಹೇಳಿದ್ರೆ ಕಮ್ಮಿನೇ ಅಲ್ಲ. ಏನೋ ಒಂದು ಮನೆಯೇ ಜೊತೆಗಿದ್ವಿ ಅಂತಲೇ ಅನಿಸುತ್ತೆ. ಬಟ್ ಏನಂದರೆ ಇಲ್ಲಿ ಬರೋ ಜನನೆಲ್ಲ ನೋಡ್ತಿದ್ರೆ ನಾನು ಯಾವಾಗಲೂ ಅದನ್ನೇ ಹೇಳೋದು, ನಮ್ಮ ಚಿಕ್ಕಪ್ಪ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ, ಅವ್ರು ಎಲ್ಲರೂ ಮನಸ್ಕೊಳ್ಳಿದ್ದಾರೆ. ಅವ್ರು ತೋರಿಸೋ ಪ್ರೀತಿಯಿಂದ ನಾವು ಪ್ರತಿ ಕ್ಷಣ ನಮ್ಮ ಚಿಕ್ಕಪ್ಪನ ನೆನೆಸ್ಕೋತಾ ಇರ್ತೀವಿ, ಜೊತೆಗೆ ಇದ್ದಾರೆ ಅಂತಲೇ. ಅಪ್ಪು ಪುಣ್ಯಸ್ಮರಣೆಯ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಮಾಜಮುಖಿ ಕಾರ್ಯಗಳು ನೆರವೇರಿದೆ. ಅನ್ನದಾನ, ರಕ್ತದಾನ ಹಾಗೂ ನೇತ್ರದಾನದಂತಹ ಕಾರ್ಯಗಳನ್ನು ಹಮ್ಮಿಕೊಂಡಿದ್ರು ಅಭಿಮಾನಿಗಳು. ಈ ವರ್ಷದ ವಿಶೇಷ ಅಂದರೆ ಅಪ್ಪು ಅವರ ಆ್ಯಪ್ ಲಾಂಚ್ ಆಗಿದೆ. 4 ವರ್ಷ ಆಯಿತು, 40 ವರ್ಷ ಆಗಲಿ, 400 ವರ್ಷ ಆಗಲಿ, ಯಜಮಾನರ ಮೇಲೆ ಎಲ್ರಿಗೂ ಇರೋಂಥ ಪ್ರೀತಿ, ಅದು ಎಲ್ರಿಗೂ ಇರೋಂಥ ಎಲ್ರಿಗೂ ಇದ್ದೇ ಇರ್ತದೆ. ಎಲ್ಲರಲ್ಲಿ ನಾನು ಒಬ್ಬ ದೊಡ್ಡ ಅಭಿಮಾನಿ ಯಜಮಾನರಿಗೆ. ರಾತ್ರಿ 12 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ವಿ. ನಾವು ಇಡೀ ಫ್ಯಾಮಿಲಿನೇ ಬಂದಿದ್ವಿ. ನಮ್ಮ ಅಪ್ಪು ಸರ್ಗೆ ನಾವು ಅವರು ದೇವರು, ಅವ್ರನ್ನ ಕಳ್ಕೊಂಡಿಲ್ಲ, ಅವ್ರು ಇಲ್ಲೇ ಇದ್ದಾರೆ. ಅವ್ರ ಹತ್ರ ನಮ್ಮ ಕಷ್ಟಗಳೆಲ್ಲ ನಾವು ಹೇಳ್ಕೊಬೇಕು, ಅವರು 100% ನೆರವೇರಿಸ್ತಾರೆ. ನಾವು ದೇವ್ರ ಹತ್ರ ಹೆಂಗೋ ಕೇಳ್ಕೊತೀವಿ, ಅದೇ ಥರ ಅವ್ರ ದೇವರು, ಅವ್ರ ಹತ್ರ ನಾವು ಕೇಳ್ಕೊಳಕ್ಕೆ ಅಂತ ಬಂದಿದ್ದೀವಿ. ಅವ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ. ಅವ್ರಂಥ ದೇವರು, ದೇವಸ್ಥಾನದಲ್ಲಿ ದೇವ್ರು ಹೆಂಗೋ ಅವರು ಹಂಗೆ ನಮಗೆ ದೇವ್ರೆ. ಹಾಗಾಗಿ ನಾವು ಅವ್ರನ್ನ ನೋಡ್ಕೊಂಡು ಹೋಗಲೇಬೇಕು ಅಂತ ಅಂದ್ಬಿಟ್ಟು 12 ಗಂಟೆಗೆ ಬಂದಿದ್ದು ನಾವು ನೈಟು. ಅವ್ರನ್ನ ನೋಡ್ಕೊಂಡೇ ಹೋಗಬೇಕು ಅಂತ 4ನೇ ಸತಿ ನಾವು ಬಂದು ಅವ್ರನ್ನ ನೋಡ್ಕೊಂಡು ಹೋಯ್ತಾ ಇರೋದು. ಅವ್ರು ಇಲ್ದಾರ ತುಂಬ ಮಿಸ್ ಮಾಡ್ಕೋತೀವಿ ಸರ್. ಬೆಟ್ಟದ ಹೂವು ಅಪ್ಪು ಎಂದಿಗೂ ಬಾಡದ ಹೂವಾಗಿ ಅಭಿಮಾನಿಗಳ ಹೃದಯ ಮಂದಿರದಲ್ಲಿ ನೆಲೆಸಿದ್ದಾರೆ. ದೈಹಿಕವಾಗಿ ನಮ್ಮ ಜೊತೆಗೆ ಅಪ್ಪು ಇಲ್ಲದಿದ್ದರೂ ತಾವು ಮಾಡಿದ ಸಮಾಜಮುಖಿ ಕಾರ್ಯಗಳು, ಸಿನಿಮಾಗಳ ಮೂಲಕ ನಮ್ಮೊಂದಿಗೆ ಅಜರಾಮರರಾಗಿ ಉಳಿದಿದ್ದಾರೆ. ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅನ್ನೋದನ್ನು ಮತ್ತೆ ಅಪ್ಪು ಪ್ರೂವ್ ಮಾಡಿದ್ದಾರೆ. ಅವರ ಈ ಪುಣ್ಯಸ್ಮರಣೆಯ ದಿನವನ್ನು ಅವರ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಧನು ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.